ಫ್ರೆಂಡ್ಸ್, ಹೇಗಿದ್ರಿ ಫ್ರೆಂಡ್ಸ? ಆರಾಮಿದ್ದೀರಿ? ನಾವು ಕೂಡ ಆರಾಮಿದ್ದೇವೆ ನೋಡಿರಿ ಫ್ರೆಂಡ್ಸ. ಸಾರಿ ಫ್ರೆಂಡ್ಸ, ಇಷ್ಟು ದಿವಸ ಸ್ವಲ್ಪ ದಿನ ವಿಡಿಯೋ ಮಾಡೋಕ್ಕಾಗಿಲ್ರಿ, ಸ್ವಲ್ಪ ಪ್ರಾಬ್ಲಮ್ ಆಗೈತ್ರಿ, ಅದಕ್ಕೆ ಮಾಡಿಲ್ರಿ ಫ್ರೆಂಡ್ಸ. ಇವತ್ತು ನೋಡ್ರಿ, ಇವತ್ತಿನ ರೆಸಿಪಿ ಏನಪ್ಪ ಅಂತಂದ್ರೆ ಜೋಳದ ಕಡುಬು ಹೆಂಗೆ ಮಾಡೋದಂತ ನಿಮ್ಗೆ ಹೇಳ್ಕೊಡ್ತೀನಿ ರೀ ಫ್ರೆಂಡ್ಸ್. ಬರ್ರಿ ಸ್ಟಾರ್ಟ್ ಮಾಡೋಣ. ಈಗ ಇದ್ರೊಳಗೆ ಎಣ್ಣೆ ಕಾಯಿಟ್ಟಿನಿ ರೀ ಫ್ರೆಂಡ್ಸ. ಸ್ವಲ್ಪ ಜೀರಿಗೆ ಕಾಳು ಹಾಕೋತೀನಿ ರೀ. ಆಮೇಲೆ ನೋಡ್ರಿ ಮನೇಲಿ ಸ್ವಲ್ಪ ಹವೇಸ್ ಕಾಳು ಹಾಕೋತೀನಿ ರೀ. ನಾ ಕೊತ್ತಂಬರಿ ಬದಲಾಗಿ ಹವೇಸ್ ಕಾಳು ಹಾಕೊಂಡಿನಿ ರೀ. ನಿಮ್ಮ ಕಡೆ ಹಸಿ ಕೊತ್ತಂಬರಿ ಇದ್ದರೆ ಕೊತ್ತಂಬರಿ ಹಾಕೋಬೋದು ರೀ. ಸ್ವಲ್ಪ ಕರಿಬೇವು ಹಾಕೊಂಡಿನಿ ರೀ. ಇದು ನೋಡಿರಿ, ಸ್ವಲ್ಪ ಹಣ್ಣು ಮೆಣಸಿಗೆ ಕಟ್ ಮಾಡಿ ಹಾಕೊಂಡಿನಿ ರೀ. ಬೇಕಂದ್ರೆ ಇದನ್ನು ಒಗ್ಗರಣೆ ಒಳಗೆ ಮೆಣಸಿನ್ಕಾಯಿ ಮೊದಲು ಹಾಕೊಂಡಿದ್ದೆ, ಖಾರ ಬಿಡ್ತಾವೆ ಅಂತೀವಿ. ಇದಕ್ಕೆ ಉಳ್ಳಾಗಡ್ಡೆ ಹಾಕೋತೀನಿ ಸ್ವಲ್ಪ. ಸ್ವಲ್ಪ ಖಾರ ಹಾಕೋತೀನಿ ರೀ. ಸ್ವಲ್ಪ ಮಸಾಲೆ ಹಾಕೋತೀನಿ ರೀ. ಫಸ್ಟ್ ಹಾಕೋತೀನಿ ರೀ. ಒಂದು ಗ್ಲಾಸ್ನಷ್ಟು ನೀರು ಹಾಕೋತೀನಿ ರೀ. ಅದರಿಂದ ಒಂದು ಗ್ಲಾಸ್ನಷ್ಟು ನೀರು ಹಾಕೋತೀನಿ. ಈಗ ನೋಡಿರಿ, ಇದಕ್ಕೆ ಒಂದು ಸ್ವಲ್ಪ ಶೇಂಗದ ಪುಡಿ ಹಾಕೋತೀನಿ ರೀ ಫ್ರೆಂಡ್ಸ. ಈಗ ಬೇಗೈತ್ರಿ. ಇಲ್ಲಿ ನೋಡಿರಿ ಫ್ರೆಂಡ್ಸ, ನೋಡಿರಿ ನಾನಿಲ್ಲಿ ಒಂದಿಷ್ಟು ಜಿಗಿ ಹಾಕ್ಕೊಂಡು ಜೋಳದ ಹಿಟ್ಟು ನಾದಿಟ್ಕೊಂಡೀನಿ ರೀ. ನಿಮ್ಗೆ ಎಷ್ಟು ಬೇಕಷ್ಟು ಆಕಾರ ತೊಗೋಬೋದು ರೀ. ನನಗೆ ಎಷ್ಟು ಬೇಕಂತ ಹೇಳಿ ಎಷ್ಟು ತೊಗೊಳತ್ತೀನಿ ರೀ. ದೊಡ್ಡ ಬೇಕಂದ್ರೆ ಮಾಡ್ಕೋಬೋದು ರೀ. ಈಗ ನೋಡಿರಿ, ಇಷ್ಟಿಷ್ಟು ಉಳ್ಳಿ ಕಡ್ಕೊಂಡು ಇವನ್ನ ಈ ರೀತಿ ಮಾಡ್ಕೋಬೇಕ್ರಿ. ಈಗ ನೋಡಿರಿ ಫ್ರೆಂಡ್ಸ್, ಈ ರೀತಿ ಮಾಡೇನ್ರಿ. ಇವು ಮಾಡಿಟ್ಕೊಂಡಿದ್ದ ಇವಕ್ಕೆ ಹಾಕೋತೀನಿ ನೋಡ್ರಿ. ಈಗ
ಕುದಿಬೇಕ್ರಿ. ಇನ್ನು ನೋಡಿರಿ ಫ್ರೆಂಡ್ಸ್ 5 ನಿಮಿಷ ಆಗೈತ್ರಿ. ಕುದ್ದೈತೆ ನೋಡಿರಿ, ಈ ರೀತಿ ಆಗೈತ್ರಿ ಫ್ರೆಂಡ್ಸ್. ಗ್ಯಾಸ್ ಆಫ್ ಮಾಡ್ತೀನಿ ರೀ. ನೋಡಿರಿ ಫ್ರೆಂಡ್ಸ್, ಉತ್ತರ ಕರ್ನಾಟಕದ ಬಿಸಿ ಬಿಸಿ ಜೋಳದ ಕಡುಬು ರೆಡಿ ಆಗ್ಯಾವ ನೋಡಿರಿ. ನೋಡಿರಿ ನೀವು ಮನೆಯೊಳಗೆ ಟ್ರೈ ಮಾಡಿರಿ ಫ್ರೆಂಡ್ಸ್. ಇದ್ರ ಜೊತೆ ಉಳ್ಳಾಗಡ್ಡಿ ಸೌತೆಕಾಯಿ ಬಿಸಿ ಬಿಸಿ ಕಡುಬು ತಿಂದ್ರೆ ಭಾಳ ಟೇಸ್ಟ್ ಆಕೈತೆ ಫ್ರೆಂಡ್ಸ್. ನೀವು ಟ್ರೈ ಮಾಡಿರಿ, ಮನೆಯೊಳಗೆ ಟ್ರೈ ಮಾಡಿ ಹೆಂಗಾಗ್ಯಾವ ಅಂತ ನನಗೆ ಕಮೆಂಟ್ ಹಾಕಿರಿ ಫ್ರೆಂಡ್ಸ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ. ಬಾಯ್ ಫ್ರೆಂಡ್ಸ್. ಸಾರಿ ಫ್ರೆಂಡ್ಸ, ಇನ್ನೊಂದು ವಿಷಯ ಹೇಳೋದು ಮರ್ತೇರಿ. ಇವು ಹೆಂಗಾಗ್ಯಾವ ಅಂತ ಹೇಳಿ ಟೇಸ್ಟ್ ಮಾಡಿ ನಿಮಗೆ ಹೇಳ್ಬೇಕು ಅಂದ್ಕೊಂಡಿನಿ ರೀ. ಮಸ್ತ್ ಆಗ್ಯಾವ್ರಿ ಫ್ರೆಂಡ್ಸ. ನೀವು ಟ್ರೈ ಮಾಡಿರಿ, ನೀವು ಮತ್ತೆ ಹೊಳ್ಳಿ ಮಾಡ್ಕೊಂಡು ತಿಂತೀರಿ ನೋಡಿರಿ. ಬಾಯ್ ಫ್ರೆಂಡ್ಸ್.